ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರದ್ದು ಊಟ ಆಯಿತಾ? ಇವಾಗ ಆಲ್ಮೋಸ್ಟ್ 2 o'clock ಆಗಿದೆ. ಇನ್ನೂ ಕೋಲ್ಡ್ ಸರಿಯಾಗಿಲ್ಲ. ಅದಕ್ಕೆ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಬರಕ್ಕೆ ಹೋಗಬೇಕು. ಈಗ ಒಂದು 3 o'clock ಬಿಡುತ್ತೆ. ಅದಕ್ಕೆ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಬೆಳಗಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಕೆಲಸ ಇತ್ತು, ಮನೆ ಕ್ಲೀನಿಂಗ್ ಎಲ್ಲ. ಇವತ್ತು ಮಂಡೇ ಅಲ್ವಾ, ಸ್ವಲ್ಪ ಪೂಜೆ ಎಲ್ಲ ಮಾಡೋಕ್ಕಿತ್ತು. ಅದಕ್ಕೋಸ್ಕರ ನಿಮ್ಮದೆಲ್ಲ ಆಯಿತಾ ಊಟ? ಏನು ಮಾಡಿದ್ದೀರಾ? ಇವಾಗ ಹೋಗಿ ಬರಬೇಕು, ನೋಡ್ಬೇಕು ಏನಂತ. ಮಳೆ ಬರೋ ಥರ ಇದೆ. ಈಗೇನು ಫುಲ್ ಮೋಡ ಆಗಿದೆ. ನೋಡೋಣ ಏನಂತ. ಛತ್ರಿ ತೊಗೊಂಡು ಹೋಗಬೇಕು. ಈ ಬೆಂಗಳೂರಲ್ಲಿ ವೆದರ್ ಹೇಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಒಂದು ದಿವಸ ಮಳೆ ಇದ್ದರೆ ಒಂದು ದಿವಸ ಇರಲ್ಲ. ದಿನಾ ಮೋಡ ಆಗ್ತಾಯಿದೆ. ಬಂದು ಬಟ್ಟೆ ತೊಳಿಬೇಕು, ಸುಮಾರು ಕೆಲಸ ಇದೆ. ಅಡುಗೆ ಮಾಡಬೇಕು ಇನ್ನು ರಾತ್ರಿಗೆ. ನೋಡೋಣ. ಹಸ್ಬೆಂಡ್ ಬಂದಿದ್ದಾರೆ, ಏನಾದರೂ ಅಡುಗೆ ಮಾಡಬೇಕು. ಇವಳನ್ನ ಕರ್ಕೊಂಡು ಬಂದು ನೋಡೋಣ. ಇನ್ನೂ ಊಟ ಮಾಡಿಲ್ಲ ನಾನು, ಮಾಡಬೇಕಷ್ಟೇ. ನೋಡಬೇಕು. ನಿಮ್ಮದೆಲ್ಲ ಆಯಿತಾ? ಏನು ಸ್ಪೆಷಲ್ ಇವತ್ತು? ಮಂಡೇ ಸ್ಪೆಷಲ್? ನಮಗೇನು ಸ್ಪೆಷಲ್ ಇಲ್ಲ, ಇನ್ನು ಊಟನೇ ಆಗಿಲ್ಲ. ಬೆಳಗ್ಗೆ ಚಿತ್ರಾನ್ನ ಮಾಡಿದೆ, ಸರಿ ಅಂತ ಸುಮ್ಮನಾದೆ. ಇನ್ನು ಅಡುಗೆ ಮಾಡಬೇಕು. ನೈಟಿಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ತೊಗೊಂಬರ್ಬೇಕು. ಇವಾಗ ಹೋದಾಗಲೇ ತೊಗೊಂಡು ಬಂದುಬಿಟ್ರೆ ಮಾಡೋಕ್ಕೆ ಈಸಿ ಆಗುತ್ತೆ. ಹಸ್ಬೆಂಡ್ ಬಂದಿದ್ದಾರಲ್ಲ, ಸರಿ ಒಳ್ಳೆ ಊಟ ಮಾಡೋಣ ಅಂತ. ಇವಾಗ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ರಾತ್ರಿಗೆ. ಏನು ಮಾಡಬೇಕು, ಅಡುಗೆ ಮಾಡಬೇಕಿತ್ತು. ಮಧ್ಯಾಹ್ನ ಏನೂ ಮಾಡಿರಲಿಲ್ಲ, ಸರಿ ಅಂತ ಇವಾಗ ಮಶ್ರೂಮ್ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ತೋರಿಸ್ತೀನಿ. ಇದಕ್ಕೆ ಏನು ಹಾಕಿದ್ದೀನಿ ಅಂದರೆ ಈರುಳ್ಳಿ, ಹಸಿಮೆಣಸು, ಆಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ, ಅರಟಿ ಮುಗ್ಗು ಎಲ್ಲ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮಶ್ರೂಮ್ ಹೆಚ್ಚಿಟ್ಕೊಂಡಿದ್ದೀನಿ, ಪುದೀನ ಸೊಪ್ಪು ಇಷ್ಟು ಹಾಕ್ತೀನಿ. ಇವಾಗ ನೆಕ್ಸ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಮಶ್ರೂಮನ್ನು. ಚಿಕ್ಕ ಆದಮೇಲೆ ರೈಸ್ ಎಲ್ಲ ಹಾಕಬೇಕಷ್ಟೇ. ತೋರಿಸ್ತೀನಿ. ಇವಾಗ ಆನಿಯನ್ ರೆಡ್ ಆಯಿತು, ಸ್ವಲ್ಪ ಚೇಂಜ್ ಆಗಿದೆ ಕಲರ್. ಇವಾಗ ಮಶ್ರೂಮು, ಪುದೀನ ಹಾಕ್ಬಿಟ್ಟು ಹುರಿಯೋಣ ಸ್ವಲ್ಪ. ಟೊಮೆಟೊ ಎಲ್ಲ ಏನೂ ಹಾಕ್ತಾಯಿಲ್ಲ ನಾನು, ಬರೀ ಎರಡೇ ಹಾಕ್ತಾರೆ. ಮತ್ತು ಮಸಾಲ ಪೌಡರ್ ಎಲ್ಲ ಹಾಕ್ತೀನಿ ಅಷ್ಟೇ. ನೋಡಿ, ಇವಾಗ ಮಶ್ರೂಮ್ ಹಾಕಿದ್ದೀನಿ. ಒಂದು 5 to 10 minutes ಇದನ್ನು ಚೆನ್ನಾಗಿ ಸ್ವಲ್ಪ ಚಿಕ್ಕ ಆಗೋವರೆಗೂ ಹುರಿಬೇಕು. ಆವಾಗ ಉಪ್ಪು ಎಲ್ಲ ಪೌಡರ್ಸು ಹಾಕ್ಬೋದು. ಗರಂ ಮಸಾಲ, ಖಾರದ ಪುಡಿ, ಬಿರಿಯಾನಿ ಪೌಡರು, ಪುದೀನ ಪೌಡರ್, ಮತ್ತು ಕೊತ್ತಂಬರಿ ಪೌಡರು, ಜೀರಿಗೆ ಪೌಡರು ಹಾಕ್ತೀನಿ. ಹೆಚ್ಚಿಗೆ ಏನು ಹಾಕಲ್ಲ. ಇವಾಗ ಇದಕ್ಕೆ ಅರಿಶಿನ, ಗರಂ ಮಸಾಲ ಹಾಕಿದ್ದೀನಿ. ನೀರು ಬಿಟ್ಕೋತಾ ಇದೆ. ಒಂದು 2 ನಿಮಿಷ ಆದಮೇಲೆ ಇಲ್ಲಿ ಈ ಥರ ಪೌಡರ್ ಎಲ್ಲ ಇಟ್ಕೊಂಡಿದ್ದೀನಿ ನೀಟಾಗಿ. ಒಂದೊಂದೇ ಹಾಕ್ತಾ ಹೋಗ್ತೀನಿ. ಇದು ಚಿಲ್ಲಿ ಪೌಡರು, ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಹಾಕ್ತೀನಿ ಅಷ್ಟೇ. ಖಾರ ತಿನ್ನಲ್ಲ ಮಗಳು, ಅದಕ್ಕೋಸ್ಕರ. ಮತ್ತು ಕೊತ್ತಂಬರಿ ಪೌಡರು ಸ್ವಲ್ಪ ಜಾಸ್ತಿ ಬೇಕು. ಆಮೇಲೆ ಜೀರಿಗೆ ಪೌಡರು, ಮತ್ತು ಇದೊಂದಿದೆ MDH ಕಿಚನ್ ಕಿಂಗ್ ಅಂತ, ಇದೊಂದು ಸ್ವಲ್ಪ ಹಾಕ್ತೀನಿ. ಒಳ್ಳೆ ಟೇಸ್ಟ್ ಬರುತ್ತೆ. ಮೊದಲು ಹಾಕ್ತಾಯಿರಲಿಲ್ಲ, ಇವಾಗ ಸ್ವಲ್ಪ ದಿವಸದಿಂದ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಟೇಸ್ಟಿಂಗ್ ಪೌಡರ್ ಥರ ಇರುತ್ತೆ. ಇದಿಷ್ಟಾದಮೇಲೆ ಇವಾಗ ಒಂದು 2 ನಿಮಿಷ ಹುರ್ಕೊಂಬಿಟ್ಟು ಚೆನ್ನಾಗಿ, ಮತ್ತು ನೀರು ಹಾಕ್ತಿರೋದು ಚೆನ್ನಾಗಿ ಕುದಿಸ್ಬೇಕು. 1 ಲೋಟಕ್ಕೆ 3 ಲೋಟ ನೀರು ಹಾಕ್ತೀನಿ ನಾನು. ಆಮೇಲೆ 3 ಬಿಸಿಲು ಬರೆಸ್ತೀನಿ ಅಷ್ಟೇ, ಇನ್ನೇನು ಮಾಡೋದು. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ತೀನಿ ಲಾಸ್ಟಲ್ಲಿ. ಆದಮೇಲೆ ತೋರಿಸ್ತೀನಿ ಹಿಂಗೆ ಮಾಡಿದೆ. ಇವಾಗ ಇಲ್ಲಿ 3 ಲೋಟ ನೀರು ಹಾಕಿದ್ದೀನಿ 1 ಲೋಟಕ್ಕೆ. ಸೊ ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಅದಕ್ಕೆ 20 minutes ನೆನೆಸಿಟ್ಟಿದ್ದೀನಿ ಸರಿ ಅಂತ. ಇವಾಗ ಕಾರ್ನ್ ಬೇರೆ ಬೇಯಿಸ್ಕೊಡ್ಬೇಕಂತೆ ನಾಳೆ ಬೆಳಿಗ್ಗೆ ಸ್ಕೂಲಿಗೆ, ಅದಕ್ಕೆ ತೊಗೊಂಡ್ಬಂದಿದ್ದೀನಿ. ಇದೊಂದಿದೆ ನಾಳೆ ಬೆಳಿಗ್ಗೆ ಆಯಿತು ಅಂತ ಸ್ನ್ಯಾಕ್ಸಿಗೆ ಅಂತ. ಇವಾಗಷ್ಟೇ ಡೈಲಿ ಸ್ನ್ಯಾಕ್ಸ್ ಮಾಡೋದೇ ಒಂದು ಕಷ್ಟ. ಏನು ಮಾಡೋದು, ಏನು ಕಳಿಸೋದು ಅನ್ನೋದೇ ಇರೋದೆಲ್ಲರಿಗೂ. ಅದಕ್ಕೆ ರಾತ್ರಿ ಒಂದು ಊಟ ಆಗಲಿ, ನಾಳೆ ನೋಡೋಣ ಅಂತ ಹೇಳಿದ್ದೀನಿ. ಅದೊಂದು ಮಾಡಬೇಕು ಅಷ್ಟೇ.
ಚೆನ್ನಾಗಿ ಮಳೆ ಬಂತು ಇಲ್ಲಿ ಇವತ್ತು, ಅದಕ್ಕೆ ನಿದ್ದೆ ಮಾಡಿಬಿಟ್ವಿ. ಏನು ಬ್ಲಾಗೇ ಮಾಡೋಕ್ಕಾಗಿಲ್ಲ. ಸರಿಯಾಗಿ ನಿದ್ದೆ ಮಾಡಿದ್ವಿ 1-2 ಅವರು. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ. ಇನ್ನೊಂದು 2 ನಿಮಿಷ ಕುದಿದ್ಮೇಲೆ ಅನ್ನ ಸ್ವಲ್ಪ ಬೇಯುತ್ತಲ್ವ, ಆವಾಗ ಅದನ್ನು ಕುಕ್ಕರ್ಗೆ ಹಾಕಿಬಿಟ್ಟು 3 ವಿಸಿಲ್ ಮಾಡ್ತೀನಿ ಅಷ್ಟೇ. ಅಲ್ಲಿಗೆ ರೆಡಿ ಆಗುತ್ತೆ ಬಿರಿಯಾನಿ. ನೀವೆಲ್ಲ ಏನು ಮಾಡಿದ್ರಿ? ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ತುಂಬ ಥ್ಯಾಂಕ್ಸ್. ಅದೇ ರೀತಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರ, ತುಂಬ ಥ್ಯಾಂಕ್ಸ್ ಅಂತ. ನಾನು ಇವತ್ತೇನು ಲೈವ್ ಬರೋಕ್ಕೂ ಆಗಲಿಲ್ಲ, ಯಾರ ಹತ್ರನೂ ಮಾತಾಡೋಕ್ಕಾಗಿಲ್ಲ. ತುಂಬ ಒಂಥರ ಸುಮ್ಮನೆ ಕೂತ್ಕೊಂಡಿದ್ದೆ. ನಾಳೆಯಿಂದ ಬರ್ತೀನಿ. ಥ್ಯಾಂಕ್ ಯು. ನೋಡಿ ಎಲ್ಲ ಹೋಮ್ವರ್ಕೆಲ್ಲ ಮುಗಿಸ್ಬಿಟ್ಟು ಡ್ರಾಯಿಂಗ್ ಅಂತೆ ರೇನ್ಬೋ ಮಾಡಿದ್ದಾಳೆ. ಮತ್ತೇನದು ನೀರು ಫಿಶ್ಶಾ ಹೇಳಿದಾರ ಮಾಡೋಕ್ಕೆ? ಇಲ್ಲ ಅಲ್ಲ, ಸುಮ್ಮನೆ ನೀನೇ ಮಾಡಿದಾ? ಸ್ವಲ್ಪ ಹಿಂದೆ ಹೋಗು. ಹೋಮ್ವರ್ಕ್ ಎಲ್ಲ ಆಯಿತಾ? ನಾಳೆ ಟೆಸ್ಟ್ ಇದೆ ಅಲ್ಲ, ಎಲ್ಲ ಆಯ್ತಲ್ಲ ಓದಿ? ಚೆಂದ ಮಾಡಬೇಕು. ಗುಡ್ ಗರ್ಲ್ ನೀನು. ಎಲ್ಲ ಆಯ್ತಲ್ಲ? ಸರಿ. ನೋಡಿ ಈ ಥರ ಬಂದಿದೆ ಕೊನೆಗೆ. ನೋಡಿ ಈ ಥರ ಆಗಿದೆ, ಫುಲ್ ಆಯ್ತೆಲ್ಲ. ಇವಾಗ ಊಟ ಮಾಡೋದು ಅಷ್ಟೇ. ಚೆನ್ನಾಗಿ ಬಂದಿದೆ ಸರ್. ಮಿಕ್ಸ್ ಮಾಡಿಬಿಟ್ಟು ಊಟ ಮಾಡೋದು ಅಷ್ಟೇ. ಚೆಂದಾಗಿದೆಲ್ಲ, ಎಮ್ಮೆ ಎಮ್ಮೆ ಆಗಿದೆ. ಊಟ ಮಾಡೋಣ. ಓಕೆ ಫ್ರೆಂಡ್ಸ್, ಬಾಯ್. ನೋಡಿ ಇವಳಿಗೆ ಫುಲ್ ಹಶ್ವಾಗಿದೆ ಅಂತೆ. ಬಂದಾಗಿಂದ ಊಟ ಊಟ ಅಂತ ಇದ್ಲು, ಅದಕ್ಕೆ ಇವಾಗ ತಿನ್ಕೊಂತ ಕೂತಿದ್ದಾಳೆ. ಪಾಪ ಫುಲ್ ಬಿಸಿ ಬಿಸಿಯಾಗಿ ತಿಂತಾ ಇದ್ದಾಳೆ ಪಾಪ. ಅನ್ಸುತ್ತೆ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಮಾಡಬೇಕಂತ. ನಾನು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಫೋನ್ ನೋಡ್ತಾ ಇದ್ಲು. ಇವತ್ತು ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೀವಿ ಇಬ್ಬರು ಫೋನ್ಗೆ, ಅದಕ್ಕೆ ಇವತ್ತು ನೋಡ್ತಿಲ್ಲ. ನೋಡಿ ಗುರಾಯಿಸ್ತಾ ಇದ್ದಾಳೆ, ಫೋನ್ ನೋಡ್ತಾ ಇದ್ದಾಳೆ ಅಂದ ತಕ್ಷಣ. ಫೋನ್ ನೋಡ್ತಾ ಇಲ್ಲ, ನೋಡ್ಬೇಕಂತ ಆಸೆ ಆಗ್ತಿದೆಯಂತೆ. ಅದಕ್ಕೆ ಬೇಡ, ಊಟ ಮಾಡೋಣ ಇಬ್ಬರು ಮಾತಾಡ್ಕೊಂಡು ಅಂದೆ. ಅದಕ್ಕೋಸ್ಕರ ಮಾತಾಡ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನಿಮ್ದೆಲ್ಲದ್ದು ಆಯಿತಾ ಊಟ? ನಾವು ತಿಂತಾ ಇದ್ದೀವಿ. ಓಕೆನಾ? ಬಾಯ್.